ಆವತ್ತಿನ ಕಾಲಕ್ಕೆ ಆಕಾಶ್ ಸಿನಿಮಾ ಬಜೆಟ್ ಕಲೆಕ್ಷನ್ ಎಷ್ಟಾಗಿತ್ತು ಮತ್ತು ಎಲ್ಲೆಲ್ಲಿ ಸಿನಿಮಾ ಶೂಟಿಂಗ್ ನಡೆದಿತ್ತು ಇದೆಲ್ಲರ ಬಗ್ಗೆ ಒಂದು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಪ್ಪುರವರ ಬರ್ತ್ಡೇ ಸಂಭ್ರಮದಲ್ಲಿ ಈ ವಾರ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೊಸ ತಂತ್ರಜ್ಞಾನದಲ್ಲಿ ಚಿತ್ರವನ್ನು ಮತ್ತೆ ತೆರೆ ಮೇಲೆ ತರಲಾಗುತ್ತಿದೆ. ಏಪ್ರಿಲ್ 29, 2005ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹೇಶ್ ಬಾಬು ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದರು. ಕೆ.ಪಿ. ಪಟ್ನಾಯಕ್ ರವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿದ್ದರು. ಪುನೀತ್, ರಮ್ಯಾ ನಟನೆ ಎಲ್ಲ ಸೇರಿ ಸಿನಿಮಾ ಗೆದ್ದಿತ್ತು. ಕಳೆದ 3 ವರ್ಷಗಳಿಂದ ಅಪ್ಪು ಬರ್ತ್ಡೇಗೆ ಅವರ ಸೂಪರ್ ಹಿಟ್ ಸಿನಿಮಾಗಳು ಮತ್ತೆ ತೆರೆ ಮೇಲೆ ಬರ್ತಾನೇ ಇವೆ. ಜಾಕಿ ಹಾಗೂ ಅಪ್ಪು ಬಳಿಕ ಈ ಬಾರಿ ಆಕಾಶ್ ಸಿನಿಮಾ ಬರ್ತಾ ಇದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಕಾಶ್ ಸಿನಿಮಾವನ್ನು ಬೆಳ್ಳಿ ಪರದೆ ಮೇಲೆ ತರ್ತಿದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಂದು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದರು. ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ಬಹುತೇಕ ಚಿತ್ರೀಕರಣ ನಡೆದಿತ್ತು. 2 ಸಾಂಗ್ಗಳು ಮಾತ್ರ ವಿದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ಇನ್ನು ಈ ಸಿನಿಮಾದ ಬಜೆಟು 2 ಕೋಟಿ. ಇದರ ಕಲೆಕ್ಷನ್ ಬಂದ್ಬಿಟ್ಟು 10 ಕೋಟಿ. 35 ಚಿತ್ರಮಂದಿರಗಳಲ್ಲಿ ಆಕಾಶ್ ಸಿನಿಮಾ ತೆರೆ ಕಂಡಿತ್ತು. 20ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ 100 ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು. ಆಕಾಶ್ ಚಿತ್ರದ 48 ಶೋಗಳು ಹೌಸ್ಫುಲ್ ಆಗಿ ದಾಖಲೆ ಬರೆದಿತ್ತು. ಒಟ್ಟಾರೆ ಈ ವಾರ ಆಕಾಶ್ ಸಿನಿಮಾ ಮತ್ತೆ ತೆರೆ ಮೇಲೆ ಬರ್ತಾ ಇರೋದು ಅವರ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ.